ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ವಿಶೇಷ ಏನು ಅಂತ ಹೇಳ್ತೀನಿ. ಮೊದಲನೇದಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ ನಮ್ಮ ಒಂದು ಧನ್ಯವಾದವನ್ನು ತಿಳಿಸ್ತೀನಿ. ಯಾಕೆ ಅಂತ ಈ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಮುಂಚೆ ನಮ್ಮ ಈ ಒಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅದ್ಭುತ ನಟನಾಗಿ ಬೆಳೆದಿರುವಂಥ ಏಕೈಕ ನಟ ಅಂದರೆ ಅದು ದರ್ಶನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವ್ರಿಗಿರುವಂಥ ಫ್ಯಾನ್ ಫಾಲೋವಿಂಗ್ ಬೇಸೇ ಬೇರೆ ಇದೆ. ಯಾಕೆ ಅಂದರೆ ಸುಮ್ಮನೆ ಅವ್ರಿಗೆ ಫ್ಯಾನ್ಸ್ ಆಗಲ್ಲ. ಅವರ ಒಂದು ಒಳ್ಳೆ ಕಾರ್ಯಗಳು, ಒಳ್ಳೆ ಗುಣಗಳನ್ನ ನೋಡಿ ನಮ್ಮ ಜನರು ಅವ್ರಿಗೆ ಅಭಿಮಾನಿಗಳಾಗಿದ್ದಾರೆ. ಯಾಕೆಂದರೆ ಅವ್ರಿಗೆ ಒಬ್ಬರು ಕಷ್ಟ ಬಂತು ಅಂದರೆ ಯಾರೇ ಆಗಲಿ ಅವರು ಹಿಂದೆ ಮುಂದೆ ನೋಡಲ್ಲ, ದರ್ಶನ್ ಅವರು ನಿಂತ್ಕೋತಾರೆ. ಅದೇ ಥರ ಒಂದು ಘಟನೆ ಆಗಿದೆ. ಏನಪ್ಪ ಆ ಘಟನೆ ಅಂತ ಹೇಳಿದ್ರೆ, ಆ ವಿಷಯವನ್ನು ಹೇಳೋಕ್ಕೆ ಅಂತ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ದಯವಿಟ್ಟು ಪೂರ್ತಿ ನೋಡಿ. ಆ ವಿಚಾರ ಏನು ಅಂತ ಹೇಳಿದ್ರೆ, KM ದೊಡ್ಡಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಫಂಕ್ಷನಲ್ಲಿ ದರ್ಶನ್ ಅವರು ಭಾಗಿಯಾಗ್ತಾರೆ. ಅದು ನಿಮಗೆ ಸ್ಕ್ರೀನ್ ಮೇಲೆ ವಿಡಿಯೋ ಬರುತ್ತೆ, ನೋಡ್ಕೊಳ್ಳಿ. ಅಲ್ಲಿ ತನ್ನ ಅಭಿಮಾನಿಗೆ ಒಬ್ಬರಿಗೆ ಬ್ರೈನ್ ಟ್ಯೂಮರ್ ಆಗಿರುತ್ತೆ. ಅಭಿಮಾನಿಗೆ ಇನ್ನು 30 ವರ್ಷ ಬ್ರೈನ್ ಟ್ಯೂಮರ್ ಆಗಿರುತ್ತೆ. ಆ ವಿಷಯ ದರ್ಶನ್ ಅವ್ರಿಗೆ ಗೊತ್ತಾಗಿರುತ್ತೆ. ಸೊ ಆ ಫಂಕ್ಷನ್ಗೆ ಬಂದಾಗ ದರ್ಶನ್ ಅವರು ಈ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಕೈಲಾದಷ್ಟು ಸಹಾಯ ಮಾಡಿಸಿದ್ದಾರೆ. ಜೊತೆಗೆ ಇನ್ನು ಆಪರೇಷನ್ಗೆ ಏನು ವೆಚ್ಚ ಆಗುತ್ತೆ, ಏನು ಅಮೌಂಟ್ ಆಗುತ್ತೆ ಅದನ್ನು ನಾನು ಮಾತಾಡ್ತೀನಿ, ಅದಕ್ಕೆ ನಾನು ಹೆಲ್ಪ್ ಮಾಡ್ತೇನೆ ಅಂತ ದರ್ಶನ್ ಅವರು ಭರವಸೆ ಕೊಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ನೋಡ್ತಿದ್ದಾರೆ ನೀವು, ಒಂದಷ್ಟು ಹೆಲ್ಪ್ ಕೂಡ ಮಾಡಿದ್ದಾರೆ. ಸ್ನೇಹಿತರೆ, ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇನ್ ಕೇಸ್ ನೀವ್ಯಾರು ಡೊನೇಟ್ ಮಾಡಬೇಕು ಅಂತ ಅನಿಸ್ತಾ ಇದೆ ಅವ್ರ ಕಷ್ಟಕ್ಕೆ ಅಂತಂದರೆ, ಸ್ಕ್ರೀನ್ ಮೇಲೆ ನಿಮಗೆ ನಂಬರ್ ಇದೆ. ಆ ನಂಬರ್ಗೆ ಗೂಗಲ್ ಪೇ, ಫೋನ್ ಪೇ ಮಾಡಿದ್ರೆ ಡೈರೆಕ್ಟ್ ಆ ಏನು ಬ್ರೈನ್ ಟ್ಯೂಮರ್ ಆಗಿದೆ ಸೊ ಆ ಹುಡುಗನಿಗೆ ಆ ಅಮೌಂಟ್ ಹೋಗಿ ತಲುಪುತ್ತೆ. ಸ್ನೇಹಿತರೆ, ಯಾಕೆ ಇವತ್ತು ಈ ವಿಷಯನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವೊಂದು ಸೋಕಾಲ್ಡ್ ಗೌಡತೆರೆ ಸೇನೆಗಳು ಇನ್ನೊಂದಷ್ಟು ಹುನ್ನಾರವನ್ನು ಮಾಡ್ತಾ ಇರುವಂಥ ಟೀಮ್ಗಳಿಗೆ ಈ ಒಂದು ನಾನು ಮಾತಾಡ್ತಾ ಇರೋದು, ನಿಮ್ಗೆ ಸಾಧ್ಯ ಆದರೆ ದಾನ ಮಾಡಿ, ಇಲ್ಲ ಅಂದರೆ ಮನೇಲಿರಿ. ಯಾವುದೊಂದು ಸಣ್ಣ ಸಣ್ಣ ಹೇಳಿಕೆಗೆಲ್ಲ ಕಂಪ್ಲೇಂಟ್ ಕೊಟ್ಕೊಂಡು, ನೋಟಿಸ್ ಕೊಟ್ಕೊಂಡು, ನಿಮ್ಮ ಸಮಯನ ವ್ಯರ್ಥ ಮಾಡಿಕೊಂಡು ದರ್ಶನ್ ಅವ್ರ ಹೆಸರನ್ನ ಹಾಳು ಮಾಡೋದಕ್ಕೆ. ಯಾಕೆಂದರೆ ದರ್ಶನ್ ಅವರು ಯಾವತ್ತೂ ಕೂಡ ಯಾರ ಬಗ್ಗೆನೂ ಕೆಡ್ತಾ ಮಾತಾಡಿಲ್ಲ. ಅವ್ರನ್ನ ನೀವು ಅವ್ರನ್ನ ಹೋಗಿ ಟಚ್ ಮಾಡಿದ್ರೆ ಮಾತ್ರ ಅವ್ರು ಮಾತಾಡ್ತಾರೆ, ಇಲ್ವಾ ಅವ್ರ ಕೆಲಸ ನೋಡ್ಕೋತಾರೆ. ಯಾವುದೇ ಸಮುದಾಯದ ಬಗ್ಗೆ, ಯಾವುದೇ ಇದ್ರ ಬಗ್ಗೆ ಮಾತಾಡಲ್ಲ. ಇಂಥ ಒಳ್ಳೆ ಕಾರ್ಯಗಳನ್ನ ಮಾಡಿ, ಅದನ್ನು ಬಿಟ್ಟು ಬೇಡದಿರೋ ಕಾರ್ಯಗಳಿಗೆಲ್ಲ ಟೈಮ್ ವೇಸ್ಟ್ ಮಾಡಿಕೊಂಡು ಎಲ್ಲರೂ ಮುಗಿಸ್ಕೊಳ್ಳೋದೇನಕ್ಕೆ ನೀವೆಲ್ಲ ಅಂತ ನನ್ನ ಮಾತು. ಮತ್ತೆ ಅವರ ವಿರೋಧಗಳಿಗೆ ಒಂದು ಎಚ್ಚರಿಕೆ ಕೊಡ್ತೀನಿ. ನೀವೇನೇ ಮಾಡಿ, ನೀವೇನೇ ದರ್ಶನ್ ಬಗ್ಗೆ ಹುನ್ನಾರ ನಡೆಸಿದ್ರು ಕೂಡ ಅವ್ರ ಹತ್ರ ಅವ್ರನ್ನ ಎಲ್ಲೂ ನೀವು ಮಟ್ಟ ಹಾಕಾಗಲ್ಲ. ಅವ್ರು ಬೆಳೀತಾರೆ. ದರ್ಶನ್ ಫ್ಯಾನ್ಸ್ ಅವ್ರನ್ನ ಬೆಳೆಸ್ಕೊಂಡು ಹೋಗ್ತಾರೆ. ಸೊ ಈ ಒಂದು ಕಾರ್ಯವನ್ನು ಮಾಡಿರೋದ್ರಿಂದ ತುಂಬ ಖುಷಿಯಾಗಿದೆ. ಆ ಒಂದು ಕುಟುಂಬಕ್ಕೆ ಸಹಾಯ ಹಸ್ತವನ್ನು ನೀಡಿದ ದರ್ಶನ್ ಸರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಹಾಗೆ ಈ ವಿಡಿಯೋ ಯಾರು ನೋಡ್ತಿದ್ದಾರೆ ದಯವಿಟ್ಟು ಶೇರ್ ಮಾಡಿ. ನಿಮ್ಮ ಕೈಯಲ್ಲಿ ದಾನ ಮಾಡೋಕ್ಕಾಗತ್ತೆ ಅಂದರೆ ಇಲ್ಲಿ ಹೋಗ್ತಾ ಇರುವಂಥ ಸ್ಕ್ರೀನ್ ಮೇಲೆ ಹೋಗ್ತಂಥ ನಂಬರ್ಗೆ ನಿಮ್ಗೆ ಆದಷ್ಟು ಸಹಾಯ ಮಾಡಿ, ಆ ಒಂದು ಕುಟುಂಬಕ್ಕೆ ಹೆಲ್ಪ್ ಆಗಲಿ ಅಂತ ಕೇಳ್ಕೊತೀನಿ. ಯಾರಿನ್ನು ಈ ವಿಡಿಯೋ ಇಷ್ಟ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ ನಮಸ್ಕಾರ.